ನಮಸ್ತೆ ವೀಕ್ಷಕರೇ, ಮಿಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಕಾವೇರಿಗೆ ಸಿದ್ದು ಮೊದಲ ಬಾಗಿನ. ಈ ಬಾರಿ ಮಳೆರಾಯ ಕೃಪೆ ತೋರಿರೋದ್ರಿಂದ ಕಾವೇರಿ ನದಿ ತುಂಬಿ ತುಳುಕ್ತಾ ಇದೆ. ಎಲ್ಲಾ ಭಾಗಗಳಲ್ಲೂ ಸಹ ಈ ಬಾರಿ ಮಳೆರಾಯ ವರುಣದೇವ ಕೃಪೆ ಮಾಡಿದ್ದಾನೆ. ಹಾಗಾಗಿ ಎಲ್ಲಾ ಭಾಗದಲ್ಲೂ ಜಲಾಶಯಗಳು ತುಂಬಿ ಹರಿತಾ ಇದೆ. ಆದ್ರೆ ಕಳೆದ ಬಾರಿ ಮಳೆನೇ ಇರಲಿಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರಲ್ಲಂತೂ ಒಂದು ಸ್ವಲ್ಪನೂ ಸಹ ಮಳೆ ಇಲ್ಲದೆ ಜನರ ಜೀವನ ಅಸ್ತವ್ಯಸ್ತ ಆಗ್ತಾ ಇತ್ತು. ಇದು ಒಂದು ಕಡೆ ಆದ್ರೆ, ಇನ್ನ ತಮಿಳ್ನಾಡಿಂದ ನಮಗೂ ಕಾವೇರಿ ನೀರು ಬಿಡಿ ಅಂತ ಆ ಕಡೆಯಿಂದ ಇವರು ನಮಗೇ ನೀರಿಲ್ಲ ನಾವೆಲ್ಲಿಂದ ಬಿಡ್ಲಿ ಅಂತ ಈ ಕಡೆ ನಮ್ಮವರು. ಹೀಗೆ ಹಲವಾರು ಸಾರಿ ಜಗಳಗಳು, ವಾದ ವಿವಾದಗಳು ತಮಿಳ್ನಾಡಿಗೂ ನಮಗೂ ನಡೀತಾನೇ ಹೋಗ್ತಿತ್ತು. ಕಾವೇರಿ ನೀರು ಬಿಡಿ, ಕಾವೇರಿ ನೀರು ಬಿಡಿ ಅಂತ. ಆದರೆ ಈ ಬಾರಿ ಅದ್ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಕಾವೇರಿ ನದಿ ತುಂಬಿ ತುಳುಕ್ತಾ ಇದೆ. ಇನ್ನು ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಚಾರ ಅಂದರೆ, ಆಷಾಢ ಮಾಸದಲ್ಲಿ ನಾವು ಯಾವುದೇ ರೀತಿಯಾದಂತಹ ಒಂದು ಶುಭ ಕಾರ್ಯ ಆಗಿರಬಹುದು, ಒಳ್ಳೆ ಕೆಲಸಗಳಾಗಿರಬಹುದು ಮಾಡೋದಿಲ್ಲ. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ತುಂಬ ಶಕ್ತಿಯುತವಾದ ದೇವತೆಗಳಿಗೆ ಮಾತ್ರ ಪೂಜೆ, ಪುನಸ್ಕಾರ, ಹೋಮ, ಹವನ ಈ ರೀತಿ ಕೆಲಸವನ್ನ ಬಿಟ್ಟರೆ ಆಷಾಢ ಮಾಸದಲ್ಲಿ ಯಾವುದೇ ರೀತಿಯಾದಂತಹ ಕೆಲಸನೂ ಸಹ ನಾವು ಮಾಡೋದಿಲ್ಲ. ನಮ್ಮ ಸಿದ್ದರಾಮಯ್ಯ ಅವರು ಈ ಆಷಾಢ ಮಾಸದಲ್ಲೇ, ಶ್ರಾವಣ ಬರೋವರೆಗೂ ಕಾಯ್ದೆ ಆಷಾಢ ಮಾಸದಲ್ಲೇ ತಾಯಿಗೆ ಬಾಗಿನ ಅರ್ಪಿಸಿದ್ದಾರೆ. ಸರ್ಕಾರ ತವರು ಇದ್ದಾಗೆ, ಕಾವೇರಿ ನಮ್ಮ ಮಗಳು. ಒಂದು ಮಗಳಿಗೆ ನಾವು ಶ್ರಾವಣ ಮಾಸದಲ್ಲಿ ಬಾಗಿನ ಅರ್ಪಿಸ್ತೀವಿ. ಆದರೆ ಈ ಬಾರಿ ಆಷಾಢ ಮಾಸದಲ್ಲೇ ಒಂದು ಬಾಗಿನವನ್ನ ಅರ್ಪಿಸಿದ್ದಾರೆ. ಹಿರಿಯರು ಅದೇ ರೀತಿನೇ ಹೇಳ್ತಾ ಇದ್ದಿದ್ದು. ಆಷಾಢ ಮಾಸದಲ್ಲಿ ಯಾವುದೇ ರೀತಿಯಾದಂತಹ ಒಳ್ಳೆ ಕೆಲಸಗಳು ಮಾಡೋ ಹಾಗಿಲ್ಲ, ಶ್ರಾವಣ ಮಾಸದಲ್ಲಿ ಮಾತ್ರ ಬಾಗಿನಗಳನ್ನು ಸಮರ್ಪಣೆ ಮಾಡಬೇಕು ಅಂತ. ಆದರೆ ಸಿದ್ದರಾಮಯ್ಯ ಅವರು ಅದೆಲ್ಲದಕ್ಕೂ ಮೀರಿ ಆಷಾಢ ಮಾಸದಲ್ಲೇ ಬಾಗಿನವನ್ನು ಅರ್ಪಿಸಿದೆ. ಏನೇ ಇರಲಿ, ಒಂದು ರೀತಿಯಾಗಿ ಕಾವೇರಿ ನದಿ ತುಂಬಿ ತುಳುಕ್ತಾ ಇರೋದು ನಮಗೆಲ್ಲರಿಗೂ ಒಂದು ರೀತಿಯಾದಂತಹ ಖುಷಿ ವಿಚಾರ. ಇನ್ನು ನೆಕ್ಸ್ಟ್ ನೋಡೋಣ ವೀಕ್ಷಕರೇ. 10 ಹಾಗೂ 12ನೇ ಕ್ಲಾಸಿನಲ್ಲಿ ಫೇಲ್ ಆದರೂ ಮತ್ತೆ ಕ್ಲಾಸಿಗೆ ಹೋಗಬಹುದು. ಸರ್ಕಾರ ಇದು ಒಂದು ಹೊಸ ಯೋಜನೆ ಹಾಕೊಂಡಿದೆ. ಇಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿದ್ದೇನು, 10ನೇ ತರಗತಿ ಫೇಲ್ ಆದರೆ ಮತ್ತೆ ಅದನ್ನು ಎಕ್ಸಾಮ್ ಕಟ್ಟಿ ಬರಿಬಹುದು, ಮತ್ತೆ ಪಾಸ್ ಆಗ್ಬೋದು ಅನ್ನೋದು. ಆದರೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಏನಾದರೂ ಒಪ್ಪಿಗೆ ಇದ್ದು ನಾವೇನಾದರೂ ಮತ್ತೆ ಕ್ಲಾಸನ್ನು ಅಂದರೆ 1 ವರ್ಷ ಮತ್ತೆ ಓದ್ತೀವಿ ಅನ್ನೋದಾದರೆ 10ನೇ ತರಗತಿಯನ್ನು ಮತ್ತೆ ಓದಬಹುದು, ಅಂದರೆ ಮತ್ತೆ ಕ್ಲಾಸ್ಗಳಿಗೆ ಹೋಗಬಹುದು. ಎಂದಿನಂತೆ ಮತ್ತೆ ತರಗತಿಗೆ ಹೋಗಿ 10 ಹಾಗೂ 12 ಅಂದರೆ ಸೆಕೆಂಡ್ PUC ಯಲ್ಲೂ ಸಹ ಅದೇ ರೀತಿ ಇದ್ದಿದ್ದು. ಫೇಲ್ ಆದರೆ ಮತ್ತೆ ಎಕ್ಸಾಮ್ಗಳನ್ನು ಕಟ್ಟಿ ಬರ್ಕೊಳ್ತಾ ಇದ್ರು, ಬರೆದು ಪಾಸಾಗಿ ಮತ್ತೆ ಮುಂದಿನ ಎಜುಕೇಷನ್ನ ನೋಡ್ತಾ ಇದ್ರು. ಆದರೆ ಈ ಬಾರಿಯಿಂದ ಮತ್ತೆ ಏನಾದರೂ ವಿದ್ಯಾರ್ಥಿಗಳು ನಾವು ಮತ್ತೆ ತರಗತಿಗೆ ಹೋಗ್ತೀವಿ, ಮತ್ತೆ ಪಠ್ಯ ಪುಸ್ತಕಗಳನ್ನು ಮತ್ತೆ ಓದಿ ಮತ್ತೆ ಬರೆದು ಪಾಸ್ ಆಗ್ತೀವಿ ಅನ್ನೋದಾದರೆ ಮತ್ತೆ 1 ವರ್ಷ ಅವರು ತಮ್ಮ ವಿದ್ಯಾರ್ಥಿ ಜೀವನವನ್ನು ಮುಂದುವರಿಸಬಹುದು. ಶಾಲೆಗೆ 10 ಹಾಗೂ 12ನೇ ತರಗತಿಯಲ್ಲೂ ಮತ್ತೆ 1 ವರ್ಷ ಓದಬಹುದು. ಇನ್ನು ನೆಕ್ಸ್ಟ್ ನೋಡೋದಾದರೆ, ಪಾಲಿಕೆ ಕಸದ ಲಾರಿಗೆ 2 ಟೆಕ್ಕಿಗಳು ಬಲಿ. ಈ ರೀತಿಯ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇದ್ದಾವೆ. ಈ ಖಾಸಗಿ ಶಾಲೆಯ ಸ್ಕೂಲ್ ವ್ಯಾನ್ಗಳೇನಿರುತ್ತೆ, ಆ ಒಂದು ವ್ಯಾನ್ಗಳಿರಬಹುದು, ಮತ್ತು ಈ ವಾಟರ್ ಟ್ಯಾಂಕ್ಗಳು ಅವು ಅಷ್ಟೇ, ಮತ್ತು BMTC ಬಸ್ಗಳು, ಮತ್ತು ಈ BBMPಯ ಕಸದ ಲಾರಿ, ಆಟೋ, ಇವೆಲ್ಲ ಒಂದು ರೀತಿಯಲ್ಲಿ ಕೇರ್ಲೆಸ್ಸು, ನೆಗ್ಲಿಜೆನ್ಸಿ. ನಮ್ಮನ್ನು ಯಾರು ಕೇಳೋರು, ಏನು ಮಾಡು? ನಾವೇ ಎಷ್ಟೋ ಬಾರಿ ನೋಡ್ತೀವಿ, ಅವ್ರಿಗೆ ಲಂಗು ಲಗಾಮ ಇಲ್ಲ ಗಾಡಿಗಳನ್ನ ಓಡಿಸೋದಕ್ಕೆ. ಇನ್ನೊಬ್ರು ಜೀವ ಹೋಗುತ್ತೆ ಅನ್ನೋ ಭಯ ಇರಲ್ಲ, ಯಾರಿಗೇನಾದರೂ ಆಗಬಹುದು ಅನ್ನೋ ಒಂದು ಪರಿಜ್ಞಾನನೂ ಸಹ ಇರಲ್ಲ. ಆ ರೀತಿಯಾಗಿ ಯದ್ವಾ ಗಾಡಿಗಳನ್ನ ಓಡಿಸ್ತಿರ್ತಾರೆ. ಅವ್ರು ಹೇಳೋರು ಕೇಳೋರು ಯಾರು ಇಲ್ಲವಲ್ವಾ? ಅವ್ರ ಮೇಲೆ ಕೇಸ್ ಹಾಕಿದ್ರೂ ನಡೆಯುತ್ತೆ, ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಅಥವಾ ಕೇಳೋರೇ ಇಲ್ಲ. ಈ ರೀತಿಯಾದಂತಹ ನೆಗ್ಲಿಜೆನ್ಸಿಗಳಿಂದ ಎಷ್ಟೋ ಜನರ ಪ್ರಾಣಗಳು ಹೋಗ್ತಾನೆ ಇದೆ. ಆದರೂ ಸಹ ಇದಕ್ಕೆ ಯಾವ ರೀತಿಯಾದಂತಹ ಕ್ರಮ ತಗೊಂಡಿಲ್ಲ. ಇಲ್ಲೂ ಸಹ ಶಿಲ್ಪ ಹಾಗೂ ಪ್ರಶಾಂತ್ ಅನ್ನೋರ ಒಂದು ಮತ್ತು ಇವರಿಬ್ರು ಸಾಫ್ಟ್ವೇರ್ ಇಂಜಿನಿಯರ್ಗಳಂತೆ. ಅಷ್ಟು ಓದೋದಕ್ಕಾಗಿರಬಹುದು ಅಥವಾ ಅಷ್ಟು ಅವರನ್ನು ಬೆಳೆಸೋದಕ್ಕೆ ಅವರ ತಂದೆ ತಾಯಿ ಪಟ್ಟಿರುವಂತಹ ಕಷ್ಟ ಎಷ್ಟಿರಬಹುದು, ಇದನ್ನೆಲ್ಲ ಲೆಕ್ಕಿಸದೆ ಇನ್ನೊಬ್ಬರು ಜೀವನ ಬಲಿ ತಗೊಳ್ತಾರಲ್ಲ, ಇವ್ರಿಗೆ ಏನು ಹೇಳಬೇಕು? ಒಂದು ಸರ್ಕಾರದ ಅಡಿಯಲ್ಲಿ ಇದ್ದುಬಿಟ್ರೆ ಇವ್ರನ್ನ ಯಾರು ಹೇಳೋರು ಕೇಳೋರು ಇರಲ್ವಾ? ಹಾಗಾದರೆ BBMP ಆಗ್ಬಿಟ್ರೆ ಏನು ಬೇಕಾದರೂ ಮಾಡ್ತಾ ಹೋಗ್ಬೋದಾ? ಸರ್ಕಾರಿ ಉದ್ಯೋಗ ಅಥವಾ ಸರ್ಕಾರಿ ನೌಕರಿಗಳಾಗ್ಬಿಟ್ರೆ
ಯಾರು ಏನು ಬೇಕಾದರೂ ಮಾಡ್ತಾ ಇರ್ಬೋದು. BMTCಗಳಂತೂ ಕೇಳಂಗೆ ಇಲ್ಲ. ದಿನ 1, 2 ಈ ರೀತಿಯ ಪ್ರಕರಣಗಳು ಆಗ್ತಾನೆ ಇರ್ತವೆ. ರೋಡಲ್ಲಿ ಆಕ್ಸಿಡೆಂಟ್ಗಳು, ಹೋದರೆ 3 ತಿಂಗಳು ಜೈಲು, ಆಮೇಲೆ ಮತ್ತೆ ಜಾಯಿನು ಕೆಲಸಕ್ಕೆ. ಈ ರೀತಿ ಇದೇ ರೀತಿ ಆಗ್ತಾ ಹೋದರೆ ಜನರ ಜೀವಕ್ಕೆ ಬೆಲೆನೇ ಇಲ್ವಾ? ಪಾಪ 2 ಮುಗ್ಧ ಜೀವಗಳು ಹೋಗಿದೆ, ಅವರ ಜೀವಕ್ಕೆ ಬೆಲೆನೇ ಇಲ್ವಾ? ಇನ್ನು ಮುಂದೆ ಆದರೂ ನಾವು ಪ್ರತಿ ಬಾರಿ ಹೇಳ್ತಾನೆ ಇದ್ದೀವಿ, ಈ ಥರ ಪ್ರಕರಣಗಳಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಳಿ, ಕಾನೂನು ಎಚ್ಚೆತ್ಕೊಳ್ಳಿ, ಕಠಿಣ ಕ್ರಮಗಳನ್ನು ತಗೊಳ್ಳಿ ಅಂತ. ಆದರೂ ಇನ್ನೂ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ. ನಾವು ಈ ಬಾರಿನೂ ಕಾನೂನನ್ನು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಈ ರೀತಿಯ ಪ್ರಕರಣಗಳು ನಡೆಯದಂತೆ ಈ ರೀತಿ ನೆಗ್ಲಿಜೆನ್ಸಿ ಕೆಲಸ ಮಾಡೋರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ, ಆದಷ್ಟು ಕಠಿಣ ಕ್ರಮಗಳನ್ನು ಜಾರಿಗೊಳಿಸಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.